ಇಲ್ಲ ಸರ್, ಮೈನಸ್ ಯಾಕಾಗುತ್ತೆ? ಯಾಕಂದ್ರೆ 1,68,00,000 ಮತಗಳನ್ನ ನಾವು ಸಂಗ್ರಹ ಮಾಡಿದೀವಿ ಕರ್ನಾಟಕದಿಂದ. ಅದನ್ನ ನಾವು ತಗೊಂಡು ಹೋಗಿ ಡೆಲ್ಲಿಯಲ್ಲಿ ರಾಮಲೀಲಾ ಮೈದಾನದಲ್ಲಿ ಇಟ್ಕೊಂಡೇ ಪ್ರೊಟೆಸ್ಟ್ ಮಾಡಿರುವಂತದ್ದು. ಮತ್ತೆ ಆಗಸ್ಟ್ 8ನೇ ತಾರೀಕು ರಾಹುಲ್ ಗಾಂಧಿ ಅವರು ಇದೇ ಫ್ರೀಡಂ ಪಾರ್ಕಿಗೆ ಬಂದು ಏನು ಮತಚೋರಿ ಇದು ಮಹದೇವಪುರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಆಗಿದ್ದಂತಹ ಮತ ಚೋರಿಯನ್ನ ಸಾಕ್ಷಿ ಸಮೇತ ಬಹಿರಂಗಪಡಿಸಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಅದನ್ನ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಚುನಾವಣಾ ಆಯೋಗ 9ನೇ ತಾರೀಕು ಬೆಳಗಿನ ಜಾವದಿಂದನೇ ಅವರು ಎಲ್ಲಾ ವೆಬ್ಸೈಟ್ಗಳನ್ನ ಬ್ಲಾಕ್ ಮಾಡ್ಕೊಂಡ್ರು. ಆದ್ರೆ ಅಲ್ಲಿವರೆಗೂ ತಾಂತ್ರಿಕ ದೋಷ ಇಲ್ಲದೆ ಇರತಕ್ಕಂತ ಚುನಾವಣಾ ಆಯೋಗದ ವೆಬ್ಸೈಟ್ ರಾಹುಲ್ ಗಾಂಧಿ ಅವರು ಬಂದು ಮತಚೋರಿ ಆಗಿದೆ ಅನ್ನುವಂಥದ್ದನ್ನ ಸಾಕ್ಷಿ ಸಮೇತ ಬಹಿರಂಗಪಡಿಸಿದ ಮಾರನೇ ದಿನನೇ ಯಾಕೆ ಬ್ಲಾಕ್ ಮಾಡ್ಕೊಂಡ್ರು ಅನ್ನೋದು ನನ್ನ ಪ್ರಶ್ನೆ. ಬಿಹಾರ ಎಲೆಕ್ಷನ್ ಸಂದರ್ಭದಲ್ಲಿ 65 ಲಕ್ಷ ಮತಗಳನ್ನ ಪಟ್ಟಿಯಿಂದ ಕೈಬಿಟ್ರು. ಯಾಕೆ ಕೈಬಿಟ್ರು? 65 ಲಕ್ಷ ಜನ ಒಟ್ಟಿಗೆ ವಲಸೆ ಹೋಗ್ಲಿಕ್ಕೆ ಸಾಧ್ಯನಾ? 65 ಲಕ್ಷ ಜನನು ಸಾವನ್ನ ಹಪ್ಪಲಿಕ್ಕೆ ಸಾಧ್ಯನಾ? ಎಲ್ಲವೂ ಅನುಮಾನಾಸ್ಪದವಾಗಿತ್ತು. ಚುನಾವಣಾ ಆಯೋಗ ಎಲ್ಲೋ ಒಂದು ಕಡೆ ಮುಂದೆ ಬಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳ ಮುಂದೆ ಅವ್ರ ಎಕ್ಸ್ಪ್ಲನೇಷನ್ ಕೊಡಬೇಕಾಗಿರೋದು ಅವ್ರ ಧರ್ಮ. ಅವ್ರು ಯಾಕೆ ಅದನ್ನ ಮಾಡಲಿಲ್ಲ? ಇತ್ತೀಚೆಗೆ ನಡೆದಂತಹ ಹರಿಯಾಣ ಎಲೆಕ್ಷನ್ ಅಲ್ಲೂ ಕೂಡ 25 ಲಕ್ಷ ಮತಗಳನ್ನ ಫೇಕ್ ಮತದಾರರನ್ನ ಪಟ್ಟಿಗೆ ಸೇರಿಸಿದ್ದಾರೆ. ಬಟ್ ಯಾಕೆ ಪಟ್ಟಿಗೆ ಸೇರಿಸಿದ್ರು? ಇದೇ ಮಹದೇವಪುರ ಬಿಗ್ಗೆಸ್ಟ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಮ್ಮ ಬೆಂಗಳೂರಿನಲ್ಲಿ ಮಹದೇವಪುರ, ಅಲ್ಲಿ 1 ಲಕ್ಷ ಮತಗಳ ಪಟ್ಟಿಗೆ ಸೇರಿಸಿದ್ದಾರೆ, ಫೇಕ್ ವೋಟರ್ಸ್ ನ ಸೇರಿಸಿದ್ದಾರೆ. ಆ ನಿಟ್ಟಿನಲ್ಲಿ ಲಾಸ್ಟ್ ಮಿನಿಟ್ ವರೆಗೂ ಬೆಳಗ್ಗೆ ನಾವು ನ್ಯೂಸ್ ನೋಡ್ತಿದ್ವಿ, ನಿಮ್ಮದೇ ನ್ಯೂಸ್ ಚಾನೆಲ್ಗಳಲ್ಲಿ ನಾವು ನೋಡಿದೀವಿ. ಇನ್ನೇನು ಮಂಜೂರ್ ಅಲಿ ಖಾನ್ ಅವರು ಗೆದ್ರು ಅಂತ ಸಂಭ್ರಮಿಸುವಷ್ಟರಲ್ಲಿ ಲಾಸ್ಟ್ ಮಿನಿಟ್ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಗೆದ್ದದ್ದಂಥದ್ದು. ಎಲ್ಲೋ ಒಂದು ಕಡೆ ಈ 1 ಲಕ್ಷ ಫೇಕ್ ವೋಟರ್ಸ್ ಇಂದಾನೆ ಬಿಜೆಪಿಯ ಒಬ್ಬ ಅಭ್ಯರ್ಥಿ ಗೆದ್ರು ಅಂತಕ್ಕಂಥದ್ದು ನನ್ನ ನೇರ ಆರೋಪ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.